ಹುಟ್ಟುದು ಯಾರ ಕೈಯಾಗ? ಒಟ್ಟು ತಿಮ್ಮನ ಕೈಯಾಗ, ಮಣ್ಣು ದೇವ್ರ, ಕುಂಬಾರನ ಕೈಯಾಗ, ಹಿತ್ತಾಳಿ ದೇವ್ರ, ಪತ್ತಾರ ಕೈಯಾಗ, ಮತ್ ಈ ಕಟ್ಟಿಗೆ ದೇವ್ರ ಬಡಿಗರ ಕೈಯಾಗ. ಅದು ಹಂಗ ಮಾಡಂಗಿಲ್ಲ ಅವ್ರು. ಹೆಂಗವ ಕಾಲ ಹಿಡಿತಾರ ಮೊದಲು. ಮನಗಡೆ ಕೆತ್ತಾರ ಕಾಲ ಹಿಡಿದು ಮಾರಿ 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 ಬಡದು ಮೂರ್ತಿ ತಯಾರು ಮಾಡ್ತಾರ. ಮಾಡ್ತಾರ. ನಾ ಕೇಳೋದು ನಿನಗ ಈ ಕಾಲ ಹಿಡಿದು ತಯಾರು ಮಾಡ್ತಾರ, ಈ ದೇವ್ರ ಅಲ್ಲ. ದೇವ್ರು ಬೇಕಾಗಿಲ್ಲ ಅವಾಗ. ಈ ಸೂರ್ಯ ಚಂದ್ರ ಇವ್ರಕ್ಕಿಂತ ಮೊದಲಿನ ಸುದ್ದಿ ಕೇಳತ್ತೀನಿ. ನೀ ಹೇಳ್ರೆ ಬಂದ ನಮ್ಮ ಬಸವಣ್ಣಪ್ಪ ಇಲ್ಲೇ ಕೂತತಿ ಪಾಲಿಕೆ ಅಂದ್ರ ನಾ ಕಬ್ಲಿ ಕೊಡಕ್ಕೆ ಈ ದೇವ್ರ ಸುದ್ದಿ ನಿನಗೆ ಕೇಳ. ಇದು ನಾವು ಮಾಡಿರೋ ದೇವ್ರ. ಹೆಂಗ ಅಡಿವ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತಂದ ಮನಿ ಒಳಗ ತಂದ ಅದಕ್ಕೆ ಒಂದು ಕೊಡ ನೀರು ಸುರಿವಿ, ಭಕ್ತಿ ಅನ್ನುವಂತ ಲಂಚ ಇಟ್ಟು ಜ್ಞಾನ ಅನ್ನುವಂತ ಬತ್ತಿ ಸುಟ್ಟು ಅದ್ರ ಮ್ಯಾಲ ಭಕ್ತಿ ಇಟ್ಟು ಕುಂಕುಮ ಭಂಡಾರ ಹಚ್ಚಿ ಓದ ಮನ್ಯಾಗ ಇಟ್ಟದು ದೇವ್ರ. ಅದೇ ಕಲ್ಲು ಬೇಡತ್ತಪ್ಪ ಅಂತಂದ್ರ ಓದ ಅಡಿವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲ. ಅದೇ ಕಲ್ಲು ತನ್ನ ಅಣ್ಣತಮ್ಮರ ಹೊಲದ ಸಂಬಂಧ ಜಗಳಾಡ್ಯಾಗ ಭೂಮಿಯಾಗ ಹೋಗದ್ರ ಅದು ಸೀಮಿಗಲ್ಲ. ಅದೇ ಕಲ್ಲ ಏನು ಅಣ್ಣತಮ್ಮರ ಜಗಳಾಡ್ಯಾಗ ಭೂಮಿಯಾಗ ಹೋಗಿದ್ರ ಸೀಮಿಗಲ್ಲ. ಅಡಿವ್ಯಾಗ ಇದ್ದಾಗ ಕಾಡಗಲ್ಲ. ನಾವು ತಂದು ಮನ್ಯಾಗ ಇಟ್ಟಾಗ ದೇವ್ರ. ಈ ದೇವ್ರ ನನಗ ಬೇಡ. ಇದು ನಾವು ನೀವು ಮಾಡಿರೋ ದೇವ್ರ. ಇದು ಹೆಂಗ ಹೆಚ್ಚು ಕಮ್ಮಿ ತೋಟ ಬಿದ್ರ ಎಷ್ಟೋ ಮಂದಿ ಕಳ್ಳರು ಬಂದು ದೇವ್ರನ್ನ ತುಡುಗು ಮಾಡ್ಕೊಂಡು ಹೋಗ್ಯಾರ. ಅವಾಗ ದೇವ್ರ ಸುಮ್ಮ ಕೂತ ಎದ್ದ ತುಡುಗು ಮಾಡೋಣ ಕೈ ಹಿಡದಿಲ್ಲ, ತುಡುಗು ಮಾಡೋಣ ಕಣ್ಣು ಕಳದಿಲ್ಲ. ಇದಕ್ಕ ನಾ ದೇವ್ರ ಅನ್ನಂಗಿಲ್ಲ. ಈ ದೇವ್ರ ಸುದ್ದಿ ನಿನಗ ನಾ ಕೇಳಂಗಿಲ್ಲ. ಅದಕ್ಕಿನ್ನ ಪರಮಾತ್ಮಾಗ ದುಡ್ಕೊಂಡ್ರೆ ಬೇಡದವ್ರಿಗೆ ಬೇಕಾದ ಕೊಡ್ತಾನ. ಈಗ ನೀವೊಬ್ಬ ಯಾರಿಗಾರ ಇದ್ರ ಬಂದಿರೋ ಮನುಷ್ಯಾಗ ನೀ ಚಾ ಕುಡಿಸ್ಬೇಕಾದ್ರೆ ನಿನ್ ಕಿಸ್ಯಾಗ ಒಂದ್ 20 ರೂಪಾಯಿ ಬೇಕಿಲ್ಲ. ಅಲ್ಲಾಕ ಬರ್ತೈತಿ, ಅವ್ನ ಮುಂದೆ ಕಾಯ್ಲಾಕ ಬರ್ತೈತಿ. ನಂದ್ ಯಾಕೆ ಒಂದ್ 20 ಅದಾವ ಬಾ ತಮ್ಮ ಚಾ ಕುಡಿಯಕ್ಕೆ. ಮನೇನ ಹತ್ಯಾಕಿರ್ಲಿಕ್ಕ ನೀವೇನು ಕರಿತಿ ಕುಡ್ತೀಯ? ಹಂಗ ನಿನ್ನ ಪರಮಾತ್ಮ ಅಂತ ಐತಿ ಏನು ಕೂಡ ತಮ್ಮ. ಪರಮಾತ್ಮ ದೇವ್ರ ಅಂತೇಳಿ ಎದಕ್ ಅನ್ಬೇಕು? ನೀ ಹೇಳ್ರಿ ಭಾವಚಿತ್ರ ನೋಡಿದ ಒಳಕ ದೇವ್ರ ತಿಳ್ಕೊಂಡೇನು? ಅಲ್ಲ, ಅದನ್ನ ಒಬ್ಬ ಮಾನವನ ಬಿಡಿಸ್ಯಾನ. ಎಲ್ಲ ಹಂಗಿಲ್ಲ. ದೇವ್ರ ಎಲ್ಲೈತಿ ನನ್ನ ತತ್ವಲೆ ಹೇಳ್ತೀನಿ ನನಗ. ದೇವ್ರ ಎಲ್ಲೈತಿಪ್ಪ ಅಂತಂದ್ರ ಮಂದಿ ಮನಿ ಮುರಿದು ನಿನ್ನ ಮನ್ಯಾಗ ನೀ ಸಾವುಕಾರ ಆಗತ್ತನಂದ್ರ ದೇವ್ರ ಅಲ್ಲ. ಅದಕ್ಕೆ ಹೇಳ್ಯಾರ ಸ್ವತಃ ಶಾನೆ ಇರ್ಲಕ್ಕಾಗಿ ಮಂದಿ ಬುಡಕ ಜಳಕ ಮಾಡಿದ್ರ ದೊಡ್ಡ ಹೊಲಕ್ಕ ಬರಂಗಿಲ್ಲ. ಹಂಗ ದೇವರ ಹೆಂಗ ಅದಾನಪ್ಪ ಅಂದ್ರ ನನ್ನ ತತ್ವಲೆ ನಿನಗ ದೇವರ ಹುಡುಕ್ಯಾಡ್ಕೋತ ಹೋಗೋದು ಕೊಳೆಗೆ ಬಿದ್ದಿಲ್ಲ. ನೀ ಮಾತಾಡುವಂತ ಮಾತು ಸತ್ತಿರ್ಬೇಕು, ಅಲ್ಲಿ ದೇವ್ರು ಬಂದದ. ನೀ ಮಾಡುವಂತ ಕಾಯಕ ಸುದ್ದಿ ಇರ್ಬೇಕು, ಅಲ್ಲಿ ದೇವ್ರ ಐತಿ. ನೀ ನುಡಿಯುವಂತ ನುಡಿ ಸುದ್ದಿ ಇರ್ಬೇಕು, ದೇವ್ರ ಅಲ್ಲಿ ಐತಿ. ಮಂದಿ ಮನಿ ಮುರಿದ ಮಂದಿ ಗೋಣ ಮುರಿದ ಸಾವುಕಾರ ಅಂದ್ರೆ ದೇವ್ರಲಾಕ್ ಬರ್ತೈತಿ ಇಲ್ಲ. ಮೊದಲು ನಿನ್ನಲ್ಲಿ ಇರುವಂತ ಭಾವನಾ ಸುದ್ದಿ ಬೇಕು, ಆಮೇಲೆ ಭಾಗ್ಯಕ್ಕೆ ಕಮ್ಮಿ ಇಲ್ಲ. ದೇವ್ರ ಅನ್ನುವಂತ ಮಾತಾಗಬೇಕಾದ್ರೆ ಒಂದನೇದ ಕೈ ಸುದ್ದಿ ಇರ್ಬೇಕು, ಎರಡನೇದ ಬಾಯಿ ಸುದ್ದಿ ಇರ್ಬೇಕು, ಇನ್ನು ಮೂರನೇದ ಕಚ್ಚಿಗೆ ಬಾಳ ಪಚ್ಚಿರ್ಬೇಕು. ಅಂದ್ರೆ ಏನ್ರಿ ನಿನ್ನ ಮನೆ ಅಂಗಳಾಗ ಬಂದು ಕಸ ಹೊಡೋದ ದೇವ್ರ ಕೈಲೇ ಬಾಯಿಲೆ ಕಚ್ಚಿ ಪಿಚ್ಚಿ ಇದ್ದೆ ಅಂದ್ರೆ ನಿನ್ನ ಸತ್ತು ಬಾಳ ಚಲೋ ಹೊತ್ತು ಹತ್ತುಟ್ಲಿ ಹೋದ ಮಣ್ಣಾಗಿಟ್ಟ ಮನೆಗೆ ಬಂದು ಹೋಳಿಗೆ ಮಾಡ್ಕೊಂಡು ತಿಂದ್ರ ನಂಗಾಗ್ಯಾರ. ಅದಕ್ಕೆ ತಮ್ಮ ಗುರು ದೊಡ್ಡವ ಅಂತ ಹೇಳಿ ನಿನಗೆ ಯಾವಾಗ ಗುರು ಬೇಕು? ನಿನಗ ಅರು ಬಂದ ಬಳಕ ನಿನಗ ಗುರು ಬೇಕು. ನಿನಗ ಅರುನ ಇದ್ದಿಲ್ಲ ಅವಾಗ ನಿನಗ ನಾನ ಗುರು. ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ನಿನಗ ಅರುನ ಇದ್ದಿದ್ದಿಲ್ಲ, ರಗಟ್ಯಾಗ ಬಿದ್ದು ಒದ್ದಾಡ್ತಿದ್ದಿ. ನೀ ಮಾಡಿದ ಮಲಮೂತ್ರ ಹಿಚಿಕೆ ಬಾಯಾಗ ಹಾಕೋತಿದ್ದಿ. ಅವಾಗ ಅರು ಇತ್ತನ? ಅವಾಗ ಯಾವ್ರಿ ನಿನಗ ಗುರು ಇದ್ದನ? ಇಲ್ಲ. ನೀನು 3 ತಿಂಗಳ ಮುಟ್ಟಿಗೆ ಅಂತ ಕೂಸಿನ ಹೋದ 21 ವರ್ಷ ಮನುಷ್ಯನ ಮಾಡ್ಬೇಕಾದ್ರೆ ನಿನಗ ತಾಯಿನ ಗುರು. ಅಕ್ಕಿನ ಬಿಟ್ಟ ನಿನಗ ಅನ್ಯ ಗುರು ಇಲ್ಲ. ಅದಕ್ಕೆ ತಮ್ಮ ಈಗೇನ್ ಹೇಳ್ತಾರೋ